ಈಗ ನೆಕ್ಸ್ಟ್ ಕ್ವಶನ್ ವಿದ್ಯಾರ್ಥಿ ಮಿತ್ರರೇ, ಫಿನಾಲ್ ಆನ್ ರಿಯಾಕ್ಷನ್ ವಿತ್ ಕ್ಲೋರೋಫಾರ್ಮ್ ಇನ್ ದ ಪ್ರೆಸೆನ್ಸ್ ಆಫ್ NaOH followed by acidification, salicylaldehyde is formed. This reaction is known as, ನಿಮಗೆ ಗೊತ್ತಿರಲಿ, ಇದೂ ಕೂಡ ಒಂದು ನೇಮಡ್ ರಿಯಾಕ್ಷನ್ ಅಂತ ಗೊತ್ತಿರಬೇಕು ನಿಮಗೆ. ಇದೂ ಕೂಡ ಒಂದು ನೇಮಡ್ ರಿಯಾಕ್ಷನ್ ಅಂತ ಗೊತ್ತಿರಬೇಕು. ಮೊದಲನೇ ಆಪ್ಷನ್ನು ರೈಮರ್-ಟೈಮನ್ ರಿಯಾಕ್ಷನ್, ಎರಡನೇ ಆಪ್ಷನ್ನು ಹುಡ್ಸ್ ರಿಯಾಕ್ಷನ್, ಮೂರನೇ ಆಪ್ಷನ್ನು ಪರ್ಕಿನ್ಸ್ ರಿಯಾಕ್ಷನ್, ನಾಲ್ಕನೇದು ಕೋಲ್ಬೇಸ್ ರಿಯಾಕ್ಷನ್. ಇಲ್ಲಿ ಈ ಥರ ಎಲ್ಲವೂ ಕೂಡ ನೇಮಡ್ ರಿಯಾಕ್ಷನ್ ಕೊಟ್ಟಾಗ ಸ್ವಲ್ಪ ಗೊಂದಲ ಶುರುವಾಗುತ್ತೆ, ಯಾವ ಆಪ್ಷನ್ ಸರಿ ಇರ್ಬೋದು ಅಂತೇಳಿ. ಇಲ್ಲಿ ಫಿನಾಲ್ ಈಸ್ ಕನ್ವರ್ಟಿಂಗ್ ಇಂಟು ಸ್ಯಾಲಿಸಿಲಾಲ್ಡಿಹೈಡ್ by reaction with chloroform and NaOH. So therefore, this reaction should be Riemann-Tiemann reaction. Riemann-Tiemann reaction ಅಲ್ಲಿ ನಾವು ಫಿನಾಲ್ನ ಸ್ಯಾಲಿಸಿಲಾಲ್ಡಿಹೈಡ್ ಕನ್ವರ್ಟ್ ಮಾಡ್ತೀವಿ. By Riemann-Tiemann reaction, phenol is converted into salicylaldehyde. ನಿಮ್ಗೆ ನೆನಪಿರಲಿ, ಕಾರ್ಬನ್ ಟೆಟ್ರಾಕ್ಲೋರೈಡ್ ಏನಾದರೂ ಯೂಸ್ ಮಾಡಿದ್ರೆ ಇನ್ಸ್ಟೆಡ್ ಆಫ್ ಕ್ಲೋರೋಫಾರ್ಮ್ ದೆನ್ ಯು ಗೆಟ್ ಸ್ಯಾಲಿಸಿಲಿಕ್ ಆಸಿಡ್. ಸೊ ಈ ಡಿಫ್ರೆನ್ಸ್ ಗೊತ್ತಿರಬೇಕು ನಿಮಗೆ. ಇಲ್ಲೇನಾದರೂ ಕ್ಲೋರೋಫಾರ್ಮ್ ಬದಲು CCl4 ಇದ್ದಿದ್ದರೆ ದೆನ್ ದ ಪ್ರಾಡಕ್ಟ್ ವುಡ್ ಹ್ಯಾವ್ ಬೀನ್ ಸ್ಯಾಲಿಸಿಲಿಕ್ ಆಸಿಡ್ ಆರ್ ಆರ್ಥೋಹೈಡ್ರಾಕ್ಸಿಬೆಂಜೋಯಿಕ್ ಆಸಿಡ್. ಹಾಗಾದರೆ ಈ ಕ್ವಶನ್ಗೆ ಸರಿಯಾದ ಉತ್ತರ ರೀಮರ್-ಟೈಮನ್ ರಿಯಾಕ್ಷನ್. ಸೊ ಫಿನಾಲ್ ಈಸ್ ಕನ್ವರ್ಟೆಡ್ ಇಂಟು ಸ್ಯಾಲಿಸಿಲಾಲ್ಡಿಹೈಡ್ by reaction with chloroform and NaOH followed by acidification is known as Riemann-Tiemann reaction. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ ವಿದ್ಯಾರ್ಥಿ ಮಿತ್ರರೀಗ. ಮುಂದಿನ ಪ್ರಶ್ನೆ, ಫಿನಾಲ್ ಆನ್ ಡಿಸ್ಟಿಲೇಷನ್ ವಿತ್ ಜಿಂಕ್ ಡಸ್ಟ್ ಗಿವ್ಸ್ ಯು. ಫಿನಾಲ್ ಆನ್ ಡಿಸ್ಟಿಲೇಷನ್ ವಿತ್ ಜಿಂಕ್ ಡಸ್ಟ್ ಗಿವ್ಸ್. 4 ಆಪ್ಷನ್ಸ್ ಇದಾವೆ ಇಲ್ಲಿ. ಫಸ್ಟ್ ಒನ್ ಇಸ್ ಬೆನ್ಝೀನ್, ಎರಡನೇದು C6H12, ಮೂರನೇದು C6H5O C6H5, ದಿಸ್ ಇಸ್ ಡೈಫಿನೈಲ್ ಈಥರ್, ಲಾಸ್ಟ್ ಒನ್ ಇಸ್ ಬೈಫಿನೈಲ್ ಆರ್ ಡೈಫಿನೈಲ್. ಸೊ ಈ 4 ಆಪ್ಷನಲ್ಲಿ ಆಪ್ಷನ್ ಎ ಶುಡ್ ಬಿ ಎ ಕರೆಕ್ಟ್ ಒನ್. ಯಾಕೆ ಅಂದರೆ ಗೊತ್ತಿದೆ ನಿಮಗೆ, ಫಿನಾಲ್ನ ಡಿಸ್ಟಿಲೇಷನ್ ಮಾಡಿದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ಡಸ್ಟ್ you get benzene and zinc oxide. So therefore the option A should be correct one, that is C6H6 benzene. Phenol on distillation with zinc dust gives you benzene. So the option A should be correct one. So benzene is the right option. ವಿದ್ಯಾರ್ಥಿ ಮಿತ್ರರೇ, ಈಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ ಹೀಗಿದೆ, ಎನ್ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ ಗ್ರೂಪ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಫಿನಾಲಿಕ್ ಗ್ರೂಪ್ ಬೈ. ಎನ್ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ ಗ್ರೂಪ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಫಿನಾಲಿಕ್ ಗ್ರೂಪ್ ಬೈ ಅಂದರೆ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ ಗ್ರೂಪ್ನ ಫಿನಾಲಿಕ್ ಗ್ರೂಪ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತೇಳಿ. ಇದಕ್ಕೆ 4 ಆಪ್ಷನ್ಸ್ ಇದಾವೆ ಇಲ್ಲಿ. Heating with KOH, diazotization followed by boiling the solution which is formed, ನಾಲ್ಕನೇದು ರಿಯಾಕ್ಷನ್ ವಿತ್ ನೈಟ್ರಿಕ್ ಆಸಿಡ್. ನಮಗೆ ಗೊತ್ತಿದೆ ಡಯಾಜೋಟೈಸೇಷನ್ ಅಂದರೆ ಇನ್ ಪ್ರೆಸೆನ್ಸ್ ಆಫ್ ನೈಟ್ರಸ್ ಆಸಿಡ್ ಅಥವಾ ಐಸ್ ಕೋಲ್ಡ್ ಸೊಲ್ಯೂಷನ್ ಆಫ್ NaNO2 ಅಂಡ್ ಡೈಲ್ಯೂಟ್ HCl ಹಾಕಿ ಟ್ರೀಟ್ ಮಾಡಿದಾಗ ಡಯಾಜೋಟೈಸೇಷನ್ ಆಗುತ್ತೆ. ಡಯಾಜೋಟೈಸೇಷನ್ ಆಗಿ ಬರುವ ಕಾಂಪೌಂಡು ಡಯಾಜೋನಿಯಂ ಸಾಲ್ಟ್ ಆಗಿರುತ್ತೆ. ಈ ಡಯಾಜೋನಿಯಂ ಸಾಲ್ಟ್ಸ್ ಆರ್ ವೆರಿ ಅನ್ಸ್ಟೇಬಲ್. ದೇ ಆರ್ ಸ್ಟೇಬಲ್ ಓನ್ಲಿ ಅಟ್ ಐಸ್ ಕೋಲ್ಡ್ ಟೆಂಪರೇಚರ್ ಬಿಟ್ವೀನ್ 0 to 5 degree Celsius. ಟೆಂಪ್ರೇಚರ್ ಏನಾದರೂ ಈ ಟೆಂಪ್ರೇಚರ್ ರೇಂಜ್ಗಿಂತ ಜಾಸ್ತಿ ಆದರೆ 0 to 5 degree Celsiusಗಿಂತ ಜಾಸ್ತಿ ಆದರೆ ದ ಪ್ರಾಡಕ್ಟ್ ಬಿಕಮ್ಸ್ ಅನ್ಸ್ಟೇಬಲ್. That is, diazonium salts are unstable above 0 degree Celsius. So diazonium salts ಏನು ಫಾರ್ಮೇಷನ್ ಆಗುತ್ತೆ ಅದನ್ನು ಬಾಯ್ಲ್ ಮಾಡಿದ್ರೆ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ವಾಟರ್ ಆರ್ ಮಾಯಿಶ್ಚರ್ ಇಟ್ ಅಂಡರ್ಗೋ ಹೈಡ್ರಾಲಿಸಿಸ್ ಫಾರ್ಮಿಂಗ್ ಫಿನಾಲ್. ಸೊ ವಿದ್ಯಾರ್ಥಿ ಮಿತ್ರರೇ, ನಿಮ್ಗಾಗಲೇ ಈಗ ಆಪ್ಷನ್ ಗೊತ್ತಾಗ್ಬಿಟ್ಟಿರುತ್ತಾಗಲೇ. 4 ಆಪ್ಷನಲ್ಲಿ ಆಪ್ಷನ್ ಸಿ
is the right option. Option C is the right option. Diazotization followed by boiling the resulting solution gives you phenol. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿದೆ ಅಂತ ತಗೊಂಡಿದ್ದೀವಿ. ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಪಿಕ್ರಿಕ್ ಆಸಿಡ್ ಈಸ್ 4 ಆಪ್ಷನ್ಸ್ ಇದಾವೆ ಇಲ್ಲಿ. ಆಪ್ಷನ್ಸ್ ಫಸ್ಟ್ ಒನ್ 2,4,6 ಟ್ರೈನೈಟ್ರೋಫಿನಾಲ್. ಎರಡನೇ ಆಪ್ಷನ್ನು 2,4,6 ಟ್ರೈನೈಟ್ರೋ ಅನಿಲೀನ್. ಮೂರನೇ ಆಪ್ಷನ್ನು 2,4,6 ಟ್ರೈನೈಟ್ರೋಟಾಲಿನ್. ನಾಲ್ಕನೇ ಆಪ್ಷನ್ನು 2,4 ಡೈನೈಟ್ರೋಫಿನಾಲ್. ನಿಮ್ಗೆ ಗೊತ್ತಿರಲಿ, ಫಿನಾಲ್ನ ನೈಟ್ರೇಷನ್ ಮಾಡಿದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಯು ಗೆಟ್ ಟ್ರೈನೈಟ್ರೋಫಿನಾಲ್, 2,4,6 ಟ್ರೈನೈಟ್ರೋಫಿನಾಲ್, and the compound is called as commonly picric acid. ಈ ಪಿಕ್ರಿಕ್ ಆಸಿಡ್ ಜನರಲಿ ಯೂಸ್ಡ್ ಆಸ್ ಎಕ್ಸ್ಪ್ಲೋಸಿವ್. ನಿಮ್ಗೆ ಗೊತ್ತಿದೆ, ದ ಸೇಮ್ ಪಿಕ್ರಿಕ್ ಆಸಿಡ್ ಈಸ್ ಯೂಸ್ಡ್ ಇನ್ ದ ಡಿಟೆಕ್ಷನ್ ಆಫ್ ಪೊಟ್ಯಾಷಿಯಂ ರಾಡಿಕಲ್ ಇನ್ ದ ಅನಾಲಿಸಿಸ್ ಆಫ್ ಬೇಸಿಕ್ ರಾಡಿಕಲ್. ಸೊ ದಿಸ್ ಇಸ್ picric acid 2,4,6 trinitrophenol. 2,4,6 trinitrophenol. In the recent days, nitration is not done firstly. First sulfonation is done followed by nitration. ಹಾಗಾಗಿ ನಿಮ್ಗೆ ಗೊತ್ತಿರಲಿ, ಫಸ್ಟ್ ಸಲ್ಫೋನೇಷನ್ ಆಗುತ್ತೆ, ಆಮೇಲೆ ನೈಟ್ರೇಷನ್ ಮಾಡ್ತೀವಿ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಒನ್. 2,4,6 ಟ್ರೈನೈಟ್ರೋಫಿನಾಲ್ ಈಸ್ ದ ಕರೆಕ್ಟ್ ಆಪ್ಷನ್. ವಿದ್ಯಾರ್ಥಿ ಮಿತ್ರರೇ, ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ, ಫಿನಾಲ್ ಕ್ಯಾನ್ ಬಿ ಡಿಸ್ಟಿಂಗ್ವಿಶ್ಡ್ ಫ್ರಮ್ ಎಥನಾಲ್ ಬೈ ಆಲ್ ದ ರಿಯೇಜೆಂಟ್ಸ್ ಎಕ್ಸೆಪ್ಟ್. ಇದು ಅಂಡರ್ಲೈನ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಕ್ವಶನ್. ಫಿನಾಲ್ ಕ್ಯಾನ್ ಬಿ ಡಿಸ್ಟಿಂಗ್ವಿಶ್ಡ್ ಫ್ರಮ್ ಎಥನಾಲ್ ಬೈ ಆಲ್ ದ ರಿಯೇಜೆಂಟ್ಸ್ ಎಕ್ಸೆಪ್ಟ್. 4 ಆಪ್ಷನ್ಸ್ ಇದಾವೆ ಇಲ್ಲಿ. NaOH, ferric chloride, bromine in water, and last one is sodium metal. ನಮಗೆ ಗೊತ್ತಿದೆ, ಫಿನಾಲ್ ಈಸ್ ಅಸಿಡಿಕ್ ಇನ್ ನೇಚರ್. ಆಲ್ಕೋಹಾಲ್ ಈಸ್ ಆಲ್ಸೋ ಅಸಿಡಿಕ್ ಬಟ್ ಲೆಸ್ ಅಸಿಡಿಕ್ ವೆನ್ ಕಂಪೇರ್ಡ್ ಟು ಫಿನಾಲ್. ಇಲ್ಲಿ ಫಿನಾಲ್ ವಿಲ್ ರಿಯಾಕ್ಟ್ ವಿತ್ NaOH, ಫಿನಾಲ್ ವಿಲ್ ರಿಯಾಕ್ಟ್ ವಿತ್ ferric chloride, ಫಿನಾಲ್ ವಿಲ್ ರಿಯಾಕ್ಟ್ ವಿತ್ bromine water, ಫಿನಾಲ್ will also react with sodium metal. So sodium metal reacts with both phenol and alcohol. ಯಾಕಂದರೆ ಫಿನಾಲ್ also has alcoholic group but attached to benzene ring. Alcohol, ethanol is also having alcoholic group but attached to saturated carbon atom. So irrespective of the type of carbon atom to which the OH group is bonded, since the presence of alcoholic group is tested by using sodium metal, both phenol and alcohol will answer for sodium metal. So using sodium metal, one cannot distinguish phenol from alcohol because both phenol and alcohol will answer for sodium metal test. Illi NaOH can be used because phenol get neutralized by NaOH but alcohol doesn't. Ferric chloride will give you violet color or purple color with phenol. Phenol will give you violet color with neutral ferric chloride, alcohol doesn't. Bromine water, since phenol has got 3 unsaturation in it, it undergo decolorization. That means bromine color undergo decolorization. Yellow color of bromine get discharged due to the formation of 2,4,6 tribromophenol. So these things do not happen, these kind of reaction do not happen in case of alcohol. So my dear friends, so only sodium metal can be a right option here. Of sodium metal, answer for both phenol as well as alcohol. ಹಂಗಾಗಿ ಸೋಡಿಯಂ ಮೆಟಲ್ನ ಯೂಸ್ ಮಾಡಿಕೊಂಡು ಫಿನಾಲ್ದು ಮತ್ತು ಆಲ್ಕೋಹಾಲ್ನ ಡಿಸ್ಟಿಂಗ್ವಿಷ್ ಮಾಡೋಕ್ಕೆ ಬರಲ್ಲ. ವಿದ್ಯಾರ್ಥಿ ಮಿತ್ರರೇ, ಹಾಗಾಗಿ ಆಪ್ಷನ್ ಡಿ ಶುಡ್ ಬಿ ಕರೆಕ್ಟ್ ಆಪ್ಷನ್ ಹಿಯರ್.
ವಿದ್ಯಾರ್ಥಿ ಮಿತ್ರರೇ, ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. ಈಥರ್ ಈಸ್ ಪ್ರಿಪೇರ್ಡ್ ಬೈ ಫಸ್ಟ್ ಆಪ್ಷನ್ ವಿಲಿಯಮ್ಸನ್ ಸಿಂಥಸಿಸ್, ಎರಡನೇದು ವುಡ್ಸ್ ರಿಯಾಕ್ಷನ್, ಮೂರನೇದು ಫ್ರೆಡೆಕ್ರಾಫ್ಟ್ ರಿಯಾಕ್ಷನ್, ನಾಲ್ಕನೇದು ಹಾಫ್ಮನ್ಸ್ ಬ್ರೋಮೈಡ್ ರಿಯಾಕ್ಷನ್. ನಮಗಿದು ತುಂಬ ಈಸಿ ಕ್ವಶನ್ ಅನಿಸುತ್ತೆ. ಈಥರ್ ಈಸ್ ಪ್ರಿಪೇರ್ಡ್ ಬೈ, ಸೊ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ is a general method used for preparation of ethers. So when sodium alkoxide is heated with haloalkane, you will get corresponding ethers. So this reaction is called as Williamson's ether synthesis. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ನಾವು ಹುಡುಕುವ ಅವಶ್ಯಕತೆ ಇಲ್ಲ, ಮೊದಲನೇ ಆಪ್ಷನ್ನು ಸರಿಯಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಇದ್ದೀವಿ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್, ಮೈ ಡಿಯರ್ ಸ್ಟೂಡೆಂಟ್ಸ್. ದ ಕಾಂಪೌಂಡ್ ಫಾರ್ಮ್ಡ್ ವೆನ್ ಈಥೈಲ್ ಬ್ರೋಮೈಡ್ ಈಸ್ heated with dry silver oxide. The compound formed when ethyl bromide is heated with dry silver oxide. ನಾನು ನಿಮಗೆ ಸಿನಾಪ್ಸಿಸ್ ಮಾಡಬೇಕಾದ್ರೆ ಅಲ್ಲಿ ತುಂಬ ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ. ಡ್ರೈ ಸಿಲ್ವರ್ ಆಕ್ಸೈಡ್ ಆ್ಯಂಡ್ ಮಾಯ್ಸ್ಟ್ ಸಿಲ್ವರ್ ಆಕ್ಸೈಡ್ ಡಿಸೈಡ್ಸ್ ದ ಡೆಸ್ಟಿನಿ ಆಫ್ ದ ರಿಯಾಕ್ಷನ್. ಒಂದು ವೇಳೆ ಆಲ್ಕೈಲ್ ಹ್ಯಾಲೈಡ್ ಅಂದರೆ ಈಥೈಲ್ ಬ್ರೋಮೈಡ್ಗೆ ಏನಾದರೂ ನೀವು ಡ್ರೈ ಸಿಲ್ವರ್ ಆಕ್ಸೈಡ್ ಯೂಸ್ ಮಾಡಿದ್ರೆ ಬರುವ ಪ್ರಾಡಕ್ಟು ಈ ಥರ ಆಗಿರುತ್ತೆ. ಒಂದು ವೇಳೆ ಇಫ್ ಯೂಸ್ ಮಾಯ್ಸ್ಟ್ ಸಿಲ್ವರ್ ಆಕ್ಸೈಡ್ ದೆನ್ ದ ಪ್ರಾಡಕ್ಟ್ ಈಸ್ ಗೋಯಿಂಗ್ ಟು ಬಿ ಆಲ್ಕೋಹಾಲ್. ಸೊ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ಕ್ವಶನ್ನು ತುಂಬ ಡೈರೆಕ್ಟ್ ಆಗಿದೆ, ಸಿಂಪಲ್ ಆಗಿದೆ. ದ ಕಾಂಪೌಂಡ್ ಫಾರ್ಮ್ಡ್ ವೆನ್ ಈಥೈಲ್ ಬ್ರೋಮೈಡ್ ಈಸ್ heated with dry silver oxide, that is Ag2O, is obviously it is ether. ಈಥೈಲ್ ಬ್ರೋಮೈಡ್ ಆದ್ರಿಂದ ನಮಗೆ ಡೈ ಈಥರ್ ಬರಲೇಬೇಕು. ಸೊ ಆಪ್ಷನ್ ಬಿ ಶುಡ್ ಬಿ ಕರೆಕ್ಟ್ ಆಪ್ಷನ್. ದ ಕಾಂಪೌಂಡ್ ಫಾರ್ಮ್ಡ್ ವೆನ್ ಈಥೈಲ್ ಬ್ರೋಮೈಡ್ is heated with dry silver oxide is diethyl ether is the right option. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ವೆನ್ ಹೀಥರ್ ಈಸ್ ಎಕ್ಸ್ಪೋಸ್ ಟು ಏರ್ ಫಾರ್ ಸಮ್ ಟೈಮ್ an explosive substance is formed. The substance is, ನಾವು ಸಿನಾಪ್ಸಿಸ್ ಡಿಸ್ಕಸ್ ಮಾಡೋಕೆ ಹೇಳಿದ್ದೀನಿ ನಿಮಗೆ. ಈಥರ್ನ ಏರ್ಗೆ ಎಕ್ಸ್ಪೋಸ್ ಮಾಡಿದ್ರೆ ಇಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಪರಾಕ್ಸೈಡ್ಸ್. ಆಕ್ಸಿಜನ್ ಅಟ್ಯಾಚ್ ಟು ಕಾರ್ಬನ್ flanked along or across the ethereal functional group. ಅಂದರೆ the carbon which is next to the oxygen atom get attached by oxygen molecule forming OOH bond, nothing but peroxide. So formation of peroxide is responsible for explosive nature of ether. ಹಾಗಾಗಿ ಈಥರ್ನ ಡಿಸ್ಟಿಲೇಷನ್ ಮಾಡಬೇಕಾದ್ರೆ ಫಸ್ಟು ಪರಾಕ್ಸೈಡ್ಗೆ ಟೆಸ್ಟ್ ಮಾಡಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿ ಆಮೇಲೆ ವಿ ಹ್ಯಾವ್ ಟು ಡಿಸ್ಟಿಲ್ ದ ಈಥರ್. ಇಲ್ಲ ಅಂದರೆ ದ ರಿಯಾಕ್ಷನ್ ಬಿಕಮ್ ಎಕ್ಸ್ಪ್ಲೋಸಿವ್. ಸೊ ಆಬ್ವಿಯಸ್ಲಿ ಇಲ್ಲಿ 4 ಆಪ್ಷನ್ಸ್ ಇದ್ದಾವೆ. ಮೊದಲನೇದು ಪರಾಕ್ಸೈಡ್, ಎರಡನೇದು TNT ಅಂದರೆ ಟ್ರೈನೈಟ್ರೋಟಾಲಿನ್ ವಿಚ್ ಇಸ್ ಆಲ್ಸೋ ಎಕ್ಸ್ಪ್ಲೋಸಿವ್, ಮೂರನೇದು ಆಕ್ಸೈಡ್, ನಾಲ್ಕನೇದು ಸೂಪರ್ ಆಕ್ಸೈಡ್. ಸೊ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ಕೊಟ್ಟಿರೋ 4 ಆಪ್ಷನಲ್ಲಿ ಪರಾಕ್ಸೈಡ್ ಈಸ್ ದ ರೈಟ್ ಆಪ್ಷನ್. So when ether is exposed to air for some time, explosive compounds, peroxides are formed. ವಿದ್ಯಾರ್ಥಿ ಮಿತ್ರರೇ, ಇಲ್ಲಿಯವರೆಗೂ ನಾವು ಆಲ್ಕೋಹಾಲ್ಸ್, ಫಿನಾಲ್ಸ್ ಮತ್ತು ಈಥರ್ ಮೇಲೆ ಸಿನಾಪ್ಸಿಸ್ ಡಿಸ್ಕಸ್ ಮಾಡಿದ್ದೀವಿ, ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಸ್ ಮಾಡಿದ್ದೀವಿ. ಹಾಗಾಗಿ ನೀವು ಆದಷ್ಟು ಸಿನಾಪ್ಸಿಸ್ ಪಾರ್ಟ್ನ ಚೆನ್ನಾಗಿ ಓದ್ಕೊಂಡು ಈ ಕ್ವಶನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಮತ್ತು ಬೇರೆ ಬೇರೆ ಕ್ವಶನ್ಸ್ನ ಇದೇ ಥರ ವರ್ಕೌಟ್ ಮಾಡಿಕೊಂಡು ನೀವು ತಯಾರಾಗಿದ್ದೆ ಆದಲ್ಲಿ ನಿಮಗೆ ಯಶಸ್ಸು ಖಂಡಿತ. ಹಾಗಾಗಿ ಫಸ್ಟ್ ಸಿನಾಪ್ಸಿಸ್ ಚೆನ್ನಾಗಿ ಕಲ್ತ್ಕೊಳ್ಳಿ. ಸಿನಾಪ್ಸಿಸ್ ಚೆನ್ನಾಗಿ ಓದ್ಕೊಂಡು ನಿಮಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಯಿತು ಅಂದರೆ
ಸಿ ಇ ಟಿ ಕ್ವಶನ್ನ ಕ್ರ್ಯಾಕ್ ಮಾಡೋದು ತುಂಬ ಈಸಿ.